ಹಿರೇಮಲ್ಲೂರು ಈಶ್ವರನವರಿಂದ ರಚನೆಗೊಂಡಂತಹ ಈ ಒಂದು ಪ್ರವಾಸ ಕಥನವನ್ನ ಓದ್ತಾ ಇದ್ವಿ. ಹೌದಾ? ಈ ಒಂದು ಪಾಠದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಕಲೆಗೆ, ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಸಂಬಂಧಿಸಿದಂತಹ ಎಲ್ಲಾ ವಿಚಾರಗಳನ್ನು ಏನ್ ಮಾಡೋದು ಇಲ್ಲಿ ವಿವರಿಸಲಾಗಿದೆ. ಹೌದಾ? ಹಾಗಾದ್ರೆ ನಾವು ಎಲ್ಲಿವರೆಗೂ ಪುಟ ಸಂಖ್ಯೆ 23 ಅದರಲ್ಲಿ ಎರಡನೇ ಒಂದು ಪ್ಯಾರಾವರೆಗೂ ಪೂರ್ತಿಗೊಳಿಸಿದ್ವಿ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ಆ ಒಂದು ಪಾಠವನ್ನ ಮುಂದುವರಿಸೋಣ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ. ತದನಂತರ ಪಾಠವನ್ನು ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ. ಕಣ್ಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕವನ್ನು ಸಹ ಪುಟ ಸಂಖ್ಯೆ 23 ಶಿವನ ಸಮುದ್ರ ಅಲ್ಲಿ ಇರ್ತಕ್ಕಂತಹ ಒಂದು ವೈಭವದ ಬಗ್ಗೆ ಹೇಳಿದ್ರು. ತದನಂತರ ತಲಕಾಡಿನ ಇತಿಹಾಸದಲ್ಲಿ ಗಂಗರು, ತಲಕಾಡು ಅವರ ರಾಜಧಾನಿಯಾಗಿತ್ತು. ಗಂಗರ ಅವರು ಜೈನ ಪ್ರಿಯರು, ಅಂದ್ರೆ ಜೈನ ಧರ್ಮವನ್ನ ಪಾಲಿಸ್ತಾ ಇದ್ರು. ಅದ್ರ ಬಗ್ಗೆನೂ ವಿವರಣೆ ಕೊಡಲಾಗಿತ್ತು ವಿದ್ಯಾರ್ಥಿಗಳೇ. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ. ಕನ್ನಡ ಸಾಹಿತ್ಯದ ಕಥನವಿದು. ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರ ಉಜ್ವಲರ ಚರಿತೆ ಇದೆ. ಗಂಗರ ರಾಜ್ಯ ಗಂಗವಾಡಿ ಎಂದು ಹೆಸರಾಗಿದೆ. ಅವರ ಮೊದಲ ರಾಜಧಾನಿ ಕೋಲಾರ ಗಂಗರ ಮೊದಲ ರಾಜಧಾನಿಯಾಗಿತ್ತು. ಈ ಕರ್ನಾಟಕವನ್ನು ಆಳಿದಂತಹ ಒಂದು ವೈಭವಯುತವಾಗಿ ಇತಿಹಾಸವನ್ನು ಸೃಷ್ಟಿಸಿದಂತಹ ಗಂಗರು. ಈ ಗಂಗರ ಒಂದು ಸಾಮ್ರಾಜ್ಯ ಮೊದಲ ಏನಾಗಿತ್ತು, ಕರ್ನಾಟಕದಲ್ಲಿ ಆಳ್ವಿಕೆ ಇದ್ದವಾಗ ಕೋಲಾರ ಇವರ ರಾಜಧಾನಿಯಾಗಿತ್ತು. ನಂತರ ಕೋಲಾರದಿಂದ ಹರಿವರ್ಮ ಅನ್ನುವಂತಹ ರಾಜ ಏನ್ ಮಾಡದ, ರಾಜಧಾನಿಯನ್ನ ತಲಕಾಡಿಗೆ ವರ್ಗಾವಣೆ ಮಾಡಿಕೊಂಡ್ರು. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ, 5 ಶತ ಅಂತ ಹೇಳಿದ್ರ, ಶತ ಅಂತಂದ್ರೆ 1000, ಹೌದಾ? ಶತಕ ಅಂತ ಹೇಳ್ತಾರೆ ನೋಟಿಗೆ, ಸೆಂಚುರಿ ಅಂತ ಹೇಳ್ತಾರಲ್ಲ. ಶತ ಅಂತಂದ್ರೆ 5 ಅಂದ್ರೆ 1000. ದಶ ಅಂದ್ರ 10, ಶತ ಅಂತಂದ್ರ 1000. 5 ಶತಮಾನಗಳವರೆಗೆ ಅಂದರೆ 10ನೇ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದರು. ಮಾನಸಿಂಹ, ರಾಜಮಲ್ಲ, ರಕ್ಕಸ ಗಂಗ, ತಲಕಾಡು ಪುಣ್ಯಭೂಮಿ ಇಲ್ಲಿ ಆಳಿದಂತಹ ಪುಣ್ಯ ಪುರುಷರಿವರು. ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವ ಇದ್ದಿತ್ತು. ಅವನ ಹೆಸರು ಚಾವುಂಡರಾಯನ ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರ ಗೋಳಗುಮ್ಮಟದಲ್ಲಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿ ಗೊಮ್ಮಟೇಶ್ವರ, ಆ ಮೂರ್ತಿಯ ಕೆತ್ತನೆಗೆ ಸಹ ಮಾಡಿದವರು ಯಾರು? ಚಾವುಂಡರಾಯ. ಆ ಒಂದು ಏಕಶಿಲಾ ಮೂರ್ತಿಯನ್ನ ಕೆತ್ತಿಸಲು ಅತ್ಯಂತ ಶ್ರಮ ವಹಿಸಿದಂತಹ ವ್ಯಕ್ತಿ ಚಾವುಂಡರಾಯ. ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಅವರನ್ನ ಹೆಸರನ್ನು ಹಿಡಿದು ಕರಿತಿರ್ಲಿಲ್ಲ ವಿದ್ಯಾರ್ಥಿಗಳು. ಈಗಾಗಲೇ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ರಾಯ ಅಂತ ಕರಿತಾ ಇದ್ರು, ಅಣ್ಣ ಅಂತ ಕರಿತಾ ಇದ್ರು. ಅವನಿಗೆ ಕನ್ನಡದ ಏಳಿಗೆಯ ಹಂಬಲವೇ ಹಂಬಲ. ಸ್ವತಃ ಕವಿ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ ಇವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ. ಇವನು ವಾಸ್ತುಶಿಲ್ಪ ಅಷ್ಟೇ ಅಲ್ಲ, ಅದರೊಟ್ಟಿಗೆ ಚಾವುಂಡರಾಯ ಪುರಾಣ ಅನ್ನುವಂಥ ಒಂದು ಕೃತಿಯನ್ನ ರಚಿಸಿದರು. ಆ ಕೃತಿಯಲ್ಲಿ 63 ಪುಣ್ಯ ಪುರುಷರ ಒಂದು ಚರಿತ್ರೆಯನ್ನ ಇವರು ವಿವರಿಸಿದಾರ. ಇದು ಕನ್ನಡಕ್ಕೆ ಅವರು ಕೊಟ್ಟಂತ ಅತ್ಯಂತ ಪ್ರಮುಖವಾದಂತಹ ಕಾಣಿಕೆ. 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುಧೋಳದಲ್ಲಿನಿಂದ ತಂದೆ ತಾಯಿಗಳಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳಲಿಯಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದ. ಆ ರನ್ನ ಕನ್ನಡದ ಒಂದು ಚಿನ್ನ ಅಂತ ಹೇಳ್ತಾರ. ರನ್ನನ ಗದಾಯುದ್ಧ ಅತ್ಯಂತ ಪ್ರಮುಖವಾದ ಕನ್ನಡ ಸಾಹಿತ್ಯಕ್ಕೆ ಪ್ರಮುಖವಾದಂತಹ ಕೃತಿಯನ್ನು ಒದಗಿಸಿದಂತಹ ರನ್ನ ಅವರು ಯಾವ ಊರವರು? ಮುಧೋಳದವರು. ಅವ್ರೇನ್ ಮಾಡಿದ್ರಂತೆ, ಬಳೆ ಇಡಿಸುವ ಒಂದು ವೃತ್ತಿ ಇತ್ತಂತ ಅವ್ರದ್ದು. ಅಲ್ಲಿಂದ ತಂದೆ ತಾಯಿಗೆ ಹೇಳದೇನೆ ಓಡಿ ಬಂದು ಏನ್ ಮಾಡಿದ್ರಂತೆ, ಇಲ್ಲಿ ತಲಕಾಡಿಗೆ ಬಂದ್ರಂತೆ. ಏನು ನಂಬಿ ಬಂದ? ತಲಕಾಡಿನ ಮಣ್ಣನ್ನು. ಏನ್ ನಂಬಿ ಬಂದ್ರು ಅವರು?
ತಲಕಾಡಿನಲ್ಲಿರ್ತಕ್ಕಂತಹ ಪವಿತ್ರವಾದ ಮಣ್ಣನ್ನ ನಂಬಿ ಬಂದ್ರು. ಇಲ್ಲಿ ರಾಯನಿದ್ದಾನೆ, ಅತ್ತಿಮಬ್ಬೆ ಇದ್ದಾಳೆ. ಅತ್ತಿಮಬ್ಬೆ ಕನ್ನಡ ಸಾಹಿತ್ಯಕ್ಕೆ ಒಂದು ಅಪೂರ್ವವಾದಂತಹ ಕೊಡುಗೆಯನ್ನ ಕೊಟ್ಟ ಧೀಮಂತ ಮಹಿಳೆ. ಅದಕ್ಕಾಗಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಅತ್ತಿಮಬ್ಬೆ ಪ್ರಶಸ್ತಿ ಅಂತ ಆ ಒಂದು ಮಹಿಳೆಯ ಒಂದು ಹೆಸರಿನಿಂದ ಏನ್ ಮಾಡ್ತಾ ಇದ್ದಾರೆ, ಪ್ರಶಸ್ತಿಯನ್ನ ಸಾಹಿತ್ಯದಲ್ಲಿ ಸೇವೆ ಸಲ್ಲಿಸಿದವರಿಗೆ ಆ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ, ಅತ್ತಿಮಬ್ಬೆ ಪ್ರಶಸ್ತಿ ಅಂತ ಹೇಳಿ. ಈ ಮಹಿಳೆ ಏನ್ ಮಾಡಿದಂತೆ ಕವಿಗಳಿಗೆ, ಸಾಹಿತಿಗಳಿಗೆ ಅವರಿಗೆ ಒಂದು ತನ್ನಲ್ಲಿ ಇರಲು ಅವಕಾಶವನ್ನು ಒದಗಿಸಿಕೊಟ್ರಂತೆ ಅವರು. ಆಮೇಲೆ ಅಂತಹ ಒಂದು ಸಾಮರ್ಥ್ಯ ಇದ್ದಂತಹ ವ್ಯಕ್ತಿಗಳಿಗೆ, ಈಗ ಓದ್ಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ದತ್ತು ತೆಗೆದು, ಶೈಕ್ಷಣಿಕವಾಗಿ ದತ್ತು ತೆಗೆದುಕೊಂಡು ಯಾವ ರೀತಿಗೆ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾರಲ್ಲ, ಆ ರೀತಿ ಅತ್ತಿಮಬ್ಬೆ ಆ ಒಂದು ಮಹಿಳೆ ಏನ್ ಮಾಡ್ತಾರಂತ ತನ್ನಲ್ಲಿರ್ತಕ್ಕಂಥ ಸಂಪತ್ತನ್ನು ಅವ್ರು ಏನ್ ಮಾಡ್ತಾ ಇದ್ರಂತ ಸಾಹಿತ್ಯಕ್ಕಾಗಿ ಬಳಸ್ತಾ ಇದ್ರಂತೆ. ನೋಡ್ರಿ, ಹೆಣ್ಮಕ್ಳಿಗೆ ಆಭರಣ, ಒಡವೆ ಅಂತಂದ್ರೆ ಇಷ್ಟ ಅಂತ. ಆದ್ರೆ ಈ ಮಹಿಳೆ ಏನ್ ಮಾಡ್ತಿದ್ರಂತ ತನ್ನಲ್ಲಿರ್ತಕ್ಕಂತಹ ಸಂಪತ್ತನ್ನ ಯಾರು ಸಾಹಿತಿಗಳು, ಕವಿಗಳು ಇರ್ತಾರಲ್ಲ ಅವರುಗಳ ಒಂದು ಬರೆದಂತಹ ಕೃತಿಗಳ ಪ್ರಕಟಣೆಗಾಗಿ ಖರ್ಚನ್ನು ಮಾಡ್ತಾ ಇದ್ರಂತೆ. ಅಂತ ಒಂದು ಧೀಮಂತ ಮಹಿಳೆ ಕನ್ನಡದವರು. ನಂತರ ಅಜಿತ ಸೇನ ಗುರುಗಳ ಶಿಷ್ಯ ವೃಂದವಿದೆ. ಇದು ಕಲಾಶ್ರೀ ವಿವರಿಸುವ ನಂದನವನ. ಕಲಾಶ್ರೀ ವಿಹರಿಸುವ ನಂದನವನ. ವಿಹರಿಸು ಅಂತಂದ್ರೆ ನಾವೇನ್ ಹೇಳ್ತೀವಿ, ತಂಪಾದ ಗಾಳಿಯಲ್ಲಿ ಅಲೆದಾಡು, ವಾಕ್ ಮಾಡೋದು ಅಂತ ಹೇಳ್ತೀವಲ್ಲ, ಈವ್ನಿಂಗ್ ವಾಕ್ ಅಂತ ಹೇಳ್ತಾರೆ ಅದು. ನಂತರ ಗಂಗವಾಡಿಯು ಹಬ್ಬಿ ಕನ್ನಡದ ಬಾವುಟವನ್ನು ಬಿತ್ತರದ ಬಾನಿನೆಡೆಗೆ ಹಾರಿಸುತ್ತಾ, ಓಹೋ ಕನ್ನಡ ನಾಡು, ಆಹಾ ಕನ್ನಡ ನುಡಿ, ಹಾರಿಸಿ ತೋರಿಸಿ ಕೆಚ್ಚದೆಯ ಬಾವುಟ ಎಂದು ಹಾಡುತ್ತಿರುವ ಹೊತ್ತಿಗೆ ಚೋಳ ದೇಶದ ಕಡೆಗೆ ಬಿರುಗಾಳಿ ಬೀಸಿತು. ಗಂಗರ ನಂತರ ಚೋಳರು ಬಂದರು. ಈ ಒಂದು ಕರ್ನಾಟಕ ಸಾಹಿತ್ಯಕ್ಕೆ ಒಂದು ಮತ್ತೊಂದು ಕೊಡುಗೆಯಾಗಿ ಚೋಳ ಸಾಹಿತ್ಯ ಬಂದಿತ್ತು. ಗಂಗವಾಡಿ ಹಬ್ಬಿ ಅಂದ್ರೆ ಅವರ ಬಾವುಟ, ಅಂದ್ರೆ ಅವ್ರ ಬಾವುಟ ಬಿತ್ತರದ ಬಾಣಿನೆಡೆಗೆ, ಅಂದ್ರೆ ಬಿತ್ತರ ಅಂತಂತಂದ್ರೆ ಏನು, ಪಸರಿಸು ಅಂತ. ಆ ಒಂದು ತುಂಬೆಲ್ಲ ಹಬ್ಬಿದಂತಹ ಬಾಣಿನಲ್ಲಿ ಹಾರಿಸುತ್ತಾ, ಓಹೋ ಕನ್ನಡ, ಬಾವುಟವನ್ನು, ಬಾವುಟ ಅಂದ್ರೆ ಧ್ವಜ, ಹಾರಿಸುತ್ತಾ ಓಹೋ ಕನ್ನಡ, ಆಹಾ ಕನ್ನಡ ಅಂತ ಹೇಳಿ ಏನ್ ಮಾಡೋದು, ಕನ್ನಡ ನುಡಿಯನ್ನ ಪಸರಿಸಿತು. ಕೆಚ್ಚದೆ ಅಂದ್ರ ಅಳುಕದೆ ಧೈರ್ಯವಾಗಿ ಬಾವುಟವನ್ನ ಹಾರಿಸುತ್ತಾ ಮುನ್ನಡೆದ್ರು. ಮುಂದೆ ಬಂದಿದ್ದು ಚೋಳ ಒಂದು ಸಾಮ್ರಾಜ್ಯ. ಗುಡಿ ಗೋಪುರಗಳನ್ನು ಕಟ್ಟಿಸಿದರು. ರಾಜೇಶ್ವರಿ, ವೈಕುಂಠನಾರಾಯಣ, ಮರುಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನು ಕಟ್ಟಿಸಿದರು. ಈ ಚೋಳರು ಕಟ್ಟಿದಂತಹ ಪ್ರಮುಖ ದೇವಸ್ಥಾನಗಳು ಯಾವಂದ್ರೆ ಗುಡಿ ಗೋಪುರಗಳು. ಅಂದ್ರೆ ಗೋಪುರಗಳು, ಗುಡಿಗಳಿಗೆ ಮೇಲೆ ಕಟ್ಟತಕ್ಕಂತಹ ಗೋಪುರ ಈಗಲೂ ಸಹ ನಾವು ನೋಡ್ಬೋದು. ಎಲ್ಲಿ, ಮುರುಡೇಶ್ವರದಲ್ಲಿ ಎಷ್ಟು ಒಂದು ಆ ಗೋಪುರದ ಎತ್ತರ ಇದೆಯಲ್ಲ, ಆ ಒಂದೊಂದು ಗೋಪುರದಲ್ಲಿ ಒಂದೊಂದು ದೇವರುಗಳ ಅವರ ಒಂದು ಇತಿಹಾಸ ಅಲ್ಲಿ ಕೆತ್ತಿಸಲಾಗಿದೆ. ಕಟ್ಟಿಸಿದರು. ರಾಜೇಶ್ವರಿ, ವೈಕುಂಠನಾರಾಯಣ, ಮರುಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನು ಕಟ್ಟಿಸಿದರು. 1116 ಮತ್ತು ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭವಾಯಿತು. ಈ ಒಂದು ಶತಮಾನದಲ್ಲಿ ಅಂದ್ರೆ 1116ರಲ್ಲಿ ವಿಷ್ಣುವರ್ಧನ ಚೋಳ ಸಾಮ್ರಾಜ್ಯದ ಒಂದು ಪ್ರಮುಖ ರಾಜ್ಯ ಇವರು. ಇವರ ಒಂದು ಧರ್ಮಪತ್ನಿಯೇ ಶಾಂತ, ಅಂದ್ರೆ ನಾಟ್ಯರಾಣಿ ಶಾಂತಲಾದೇವಿ ಅಂತ ಹೇಳ್ತಾರಲ್ಲ, ವಿಷ್ಣುವರ್ಧನನ ಧರ್ಮಪತ್ನಿಯವರು. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನು ಕೇಳುತ್ತೀರಾ? ಹಂಗಾದ್ರ ಅವರ ಆಳ್ವಿಕೆ ಪ್ರಾರಂಭವಾಯಿತು. ಆ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಏನೇನಾಯ್ತು ಕೇಳ್ತೀರಾ ವಿದ್ಯಾರ್ಥಿಗಳೇ ಅಂತ ಕೇಳ್ತಾ ಇದ್ದಾರೆ. ವಿಕ್ರಮ ಚೋಳನ ಸೇನಾನಿ ಆದಿಯಮನನ್ನು ಮನೆಗೆ ಕಳುಹಿಸಿ ಹೊಯ್ಸಳರ ಕನ್ನಡ ಬಾವುಟವನ್ನು ಹಾರಿಸಿದರು. ನಂತರ ಚೋಳರ ಒಂದು ದಮನವಾಗಿ ಏನಾಯ್ತು, ನಂತರ ಇಲ್ಲಿ ಬಂದ್ರು, ಯಾರು ಬಂದ್ರು, ಹೊಯ್ಸಳರು ಬಂದ್ರು. ಒಬ್ಬೊಬ್ಬ ರಾಜರು ತಮ್ಮ ಸಾಮರ್ಥ್ಯದಿಂದ ಒಂದು ಸಾಮ್ರಾಜ್ಯವನ್ನ ಬಲಪಡಿಸಿಕೊಂಡಿರ್ತಾರೆ. ಅಲ್ಲಿ ಮುಂದೆ ಬರ್ತಕ್ಕಂತಹ ವ್ಯಕ್ತಿಗಳು ಅವರು ಬಲಹೀನರಾದರೆ ಮತ್ತೊಂದು ದೊರೆಯಾಗಿ ಬಂದು ಆಳ್ವಿಕೆಯನ್ನ ಪ್ರಾರಂಭಿಸಿದ್ರು. ಇದು ಸಹಜ. ಇದೇ ರೀತಿಯಾಗಿ ಹೊಯ್ಸಳರು, ಚೋಳರ ನಂತರ ಯಾರು ಬಂದ್ರು, ಹೊಯ್ಸಳರು. ಚೋಳನ ಸೇನಾನಿ ಆದಿಯಮನನ್ನು ಮನೆಗೆ ಕಳುಹಿಸಿ, ಇಲ್ಲಿ ಮನೆಗೆ ಕಳುಹಿಸಿ ಅಂತಂದ್ರ ಸೋಲಿಸಿ ಹೊಯ್ಸಳರು ಏನ್ ಮಾಡಿದ್ರು,
ಕನ್ನಡ ಬಾವುಟವನ್ನ ಹಾರಿಸಿದರು. ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣನ ಗುಡಿ ಕಟ್ಟಿದರು. ಯಾವಾಗ ಹೊಯ್ಸಳರು ತಮ್ಮ ಗೆಲುವಿಗೆ ಒಂದು ವಿಜಯೋತ್ಸವಕ್ಕಾಗಿ ಅಲ್ಲಿ ನೆನಪಿಗಾಗಿ ಏನ್ ಮಾಡಿದ್ರಂತೆ, ಒಂದು ವಿಜಯನಾರಾಯಣನ ಗುಡಿಯನ್ನ ಕಟ್ಟಿದ್ರಂತೆ. ಮುಂದೆ ಬಂದು ಗೆಲುವಿಗೆ ಕಥನವನ್ನ ಬಣ್ಣಿಸಿದರು. ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬಂದರು. ನೋಡ್ರಿ, ಹೊಯ್ಸಳರನ್ನ ಸೋಲಿಸಿ ಇಲ್ಲಿ ಏನ್ ಬಂದ್ರು, ವಿಜಯನಗರ ಸಾಮ್ರಾಜ್ಯ ಬಂತು. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಈಗಾಗಲೇ ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ನಿಮ್ಮ ಇತಿಹಾಸದಲ್ಲಿ, ಹಿಸ್ಟ್ರಿಯಲ್ಲಿ ಏನ್ ಮಾಡ್ತಾ ಇದ್ದೀರಿ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೀರಿ. ಆ ಒಂದು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು, ಕೃಷ್ಣದೇವರಾಯ, ಹೌದಲ್ಲ. ಅವನ ಒಂದು ಆಳ್ವಿಕೆಯಲ್ಲಿ ಈಗ ನಾವು ತರಕಾರಿಗಳನ್ನ ಯಾವ ರೀತಿಯಾಗಿ ರಸ್ತೆ ಅಕ್ಕಪಕ್ಕದಲ್ಲಿಟ್ಟು ತರಕಾರಿಗಳನ್ನ ಮಾರ್ತಾರಲ್ಲ, ಆ ರೀತಿಯಾಗಿ ಮುತ್ತು ರತ್ನಗಳನ್ನ, ಆಭರಣಗಳನ್ನ ಮಾರ್ತಾ ಇದ್ರಂತೆ. ಆ ಒಂದು ಇತಿಹಾಸವನ್ನ ಕೇಳ್ತಾ ಇದ್ರೆ ನಮ್ಮ ಕರ್ನಾಟಕದವರೇ ನಾವು ಅನ್ನುವಂಥ ನಮ್ಗೆ ರೋಮಾಂಚನ ಉಂಟಾಗ್ತೈತಿ. ಅಂತ ಒಂದು ವೈಭವಯುತವಾದಂತಹ ಸಂಸ್ಕೃತಿ ನಮ್ದು. ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣನ ಗುಡಿ ಕಟ್ಟಿ ಮನೆಗೆ ಬಂದು ಗೆಲುವಿನ ಕಥನವನ್ನ ಬಣ್ಣಿಸಿದರು. ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬಂದರು, ಮೈಸೂರಿನ ಒಡೆಯರು ಬಂದರು. ಆದರೆ ಯಾರು ಬಂದರೇನು, ಯಾರು ಹೋದರೇನು, ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ತಲಕಾಡಿಗೆ ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತಿದೆ. ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲ. ಆಗುವುದು ಹಾಗೇ ತೀರುವುದು ಅಂತ ಹೇಳ್ತಾರಲ್ಲ. ಮತ್ತೆ ಅದೇನೋ ಹೇಳ್ತಾರಲ್ಲ, ಮರಣ ಬಂದ್ರೆ ತಾಯಿ ಗರ್ಭದಲ್ಲಿರ್ತಕ್ಕಂಥದ್ದು ಅದನ್ನು ಬಿಡೋದಿಲ್ಲ ಅಂತ ಹೇಳಿ. ಅಂದ್ರೆ ವಿಧಿ ಲಿಖಿತ, ಯಾರು ಬಂದ್ರೇನು ಯಾರು ಹೋದ್ರೇನು ಆಗೋದೆಲ್ಲ ಹಾಗೆಯೇ ತೀರುವುದು, ಅದು ವಿಧಿ ಲಿಖಿತ ಅನ್ನೋ ಹಾಗೆ. ನಂತರ ಏನ್ ಮಾಡಿದ್ರು, ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಆಯಿತು. ತದನಂತರ ಮೈಸೂರಿನ ಒಡೆಯರು ಬಂದರು. ಆ ವಿಜಯನಗರ ಅಂತ್ಯದೊಟ್ಟಿಗೆ ಏನಾಯಿತು, ಇಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಆಗಿ ನಂತರ ರಾಜ್ಯಗಳು ಏನಾದವು, ವಿಭಾಗಗೊಂಡು ಆ ನಂತರ ಒಡೆಯರ ಒಂದು ಆಳ್ವಿಕೆ ಬಂದಿತ್ತು. ನಂತರ ಮೈಸೂರಿನ ಒಡೆಯರು, ಮೈಸೂರಿನ ಯುದ್ಧಗಳು, ಅದ ನಂತರ ಏನಾಯ್ತು, ಸರ್ಕಾರ ಆಂಗ್ಲರ ಕೈಗೆ ಹೋಯಿತು. ಅವರನ್ನ ನಮ್ಮ ದೇಶದಿಂದ ಹೊರಗಡೆ ಕಳಿಸಿ ನಾವು ರಾಜ್ಯವನ್ನ ಕಟ್ಕೊಂಡು ನಮ್ಮ ರಾಜ್ಯವನ್ನ ಅಂದ್ರೆ ನವೆಂಬರ್ 1 ಆ ಒಂದು ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕ ಒಂದು ನಾಮಕರಣಗೊಂಡು ಈಗ ನಾವು ಸದ್ಯ ಇರೋದು ಮುಖ್ಯಮಂತ್ರಿ ಆಳ್ವಿಕೆಯಲ್ಲಿ, ಅಂದ್ರೆ ಸರ್ಕಾರ ರಚನೆಯಿಂದ ಆಳ್ವಿಕೆ ನಡೀತಾ ಇದೆ. ರಾಜರ ಆಳ್ವಿಕೆ ಅಲ್ಲಿ ಪತನಗೊಂಡು ಅಲ್ಲಿಗೆ ಅಂತ್ಯಗೊಂಡು ಈಗ ಸರ್ಕಾರದ ಆಳ್ವಿಕೆ ಪ್ರಾರಂಭವಾಗಿದೆ. ಯಾರು ಬಂದ್ರೆ ಯಾರು ಹೋದ್ರೆ ಏನಾಗೋದಿಲ್ಲ, ಅಂದ್ರೆ ವಿಧಿ ಲಿಖಿತ ನಡೆಯೋದು ಅಂತ ಹೇಳಿ ಮುಂದೆ ಸಾಗಿದ್ರು. ನಾ ಮುಂದೆ ನೀ ಮುಂದೆ ಎಂದು ತಲಕಾಡಿನ ಕಡೆಗೆ ಪ್ರವಾಸಿಗರನ್ನು ಹೊತ್ತು ಕೊಂಡೊಯ್ಯುತ್ತಿದ್ದ 2 ಮೋಟಾರುಗಳು ಓಡುತ್ತಿರುವಾಗ ನಾನು ಕಣ್ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜವಾಳಿದ ಕತೆ ಹಕ್ಕಿಯಂತೆ ಚಲಿಸಿ ಪಾತರಗಿತ್ತಿಯಂತೆ ಕುಣಿದು ಮೃಗಜಲದಂತೆ ಮಾಯವಾಯಿತು. ನೋಡಿ, ಪದಗಳ ಒಂದು ಪೋಣಿಕೆ ಯಾವುದೇ ರೀತಿ ಅಂದ್ರೆ ಅವುಗಳನ್ನ ಹೊಂದಾಣಿಕೆ ಯಾವುದೇ ರೀತಿಯಾಗಿದೆ. ನಾ ಮುಂದೆ ನೀ ಮುಂದೆ ಅಂತ ಹೇಳಿ ತಲಕಾಡಿನ ವೈಭವವನ್ನು ನೋಡ್ಲಾಕ್ ಬರ್ತಕ್ಕಂತಹ ಪ್ರವಾಸಿಗರನ್ನ ಹೊತ್ತೊಯ್ತಕ್ಕಂತಹ ಅಂದ್ರೆ ಮೋಟಾರು ಇದು ನಮ್ಮ ದೇಶೀಯ ಭಾಷೆ ಇಲ್ಲ, ಅನ್ಯ ದೇಶೀಯ ಭಾಷೆ ವಿದ್ಯಾರ್ಥಿಗಳು. ಹೋಗುತ್ತಿರುವಾಗ ನನ್ನ ಕಣ್ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯವಾಳಿದ ರಾಜ್ಯರುಗಳ ಕತೆ ಹಕ್ಕಿಯಂತೆ ಚಲಿಸಿತು, ಹಕ್ಕಿಯಂತೆ ಹಾರಾಡ್ತಾ ಇತ್ತಂತೆ, ಪಾತರಗಿತ್ತಿ ತರ ಕುಣಿಯುತ್ತಿತ್ತಂತೆ. ಪಾತರಗಿತ್ತಿ ಏನ್ ಮಾಡ್ತೈತಿ, ಬಣ್ಣದ ರೆಕ್ಕೆಗಳನ್ನ ಹೊಂದ್ಕೊಂಡದ್ ಏನ್ ಮಾಡ್ತೈತಿ, ಆ ಹೂವಿಂದ ಈ ಹೂವಿಗೆ, ಈ ಹೂವಿಂದ ಆ ಹೂವಿಗೆ ಹೋಗುವಾಗ ಅದನ್ನ ನೋಡ್ಲಿಕ್ಕೆ 2 ಕಣ್ಣುಗಳು ಸಾಲದ ವಿದ್ಯಾರ್ಥಿಗಳಿಗೆ. ಆ ರೀತಿಯಾಗಿ ಕವಿಗಳಿಗೆ ಅನಿಸ್ತಂತೆ ಈ ವೈಭವಯುತವಾದಂತಹ ಒಂದು ಚರಿತ್ರೆಯನ್ನ ಅವರು ಬರೆಯುವಾಗ ಮೃಗಜಲದಂತೆ ಮಾಯವಾಯಿತು. ಇಲ್ಲಿ ಮೃಗ ಅಂತ ಹೇಳಿದ್ರ ಪ್ರಾಣಿ, ಜಲ ಅಂತ ಹೇಳಿದ್ರ ನೀರು, ಜಲದಲ್ಲಿ ಇರ್ತಕ್ಕಂತಹ ಪ್ರಾಣಿ ಮಾಯವಾಯಿತು. ಇದು ಕೀರ್ತಿನಾರಾಯಣನ ದೇಗುಲ. ಕ್ರಿಸ್ತ ಶಕಾಬ್ದಿ 1117ನೇ ಶತಮಾನದ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಗುಡಿ ಕಟ್ಟಿಸಿದರು. ಈಗಾಗಲೇ ಹೇಳಿದೆ ನಾನು, ಚೋಳರ ಒಂದು ಪ್ರಮುಖ ದೊರೆ ಏನ್ ಮಾಡಿದ್ರು, ವೀರನಾರಾಯಣನ ಗುಡಿಯನ್ನ ಕಟ್ಟಿದ್ರು ಅಂತ.
ಕೀರ್ತಿನಾರಾಯಣರು ದೇವಾಲಯದ ಆಚೆಗೆ 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯ. ಈ ದೇವಾಲಯದ ರಚನೆ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಅವರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿರುವರು. ಕೀರ್ತಿನಾರಾಯಣರ ದೇವಾಲಯವನ್ನ ಅಂದ್ರೆ ಆ ದೇವಾಲಯದ ಆಚೆಗೆ ಹೊರಗಡೆ 150 ಗಜ ಅಂದ್ರೆ ಎತ್ತರ, ಅಡಿ ಅಂತ ಹೇಳ್ತೀವಲ್ಲ ಅದು, ಆ ವೈದ್ಯೇಶ್ವರ ದೇವಾಲಯ. ಈ ದೇವಾಲಯದ ರಚನೆ ಕಾಲ ನಿಶ್ಚಿತವಾಗಿ ತಿಳಿಯದು. ನಿಶ್ಚಿತ ಅಂತಂದ್ರೆ ನಿಖರವಾಗಿ ಇಷ್ಟೇ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತ ಒಂದು ಇತಿಹಾಸ. ಅಂದ್ರೆ ನಾವು ಅದನ್ನ ಇದೇ ಆಳ್ವಿಕೆ ಅಂದ್ರೆ ಇಷ್ಟೇ ಶತಮಾನದಲ್ಲಿ ಇದೇ ಒಂದು ಸಮಯದಲ್ಲಿ ಮಾಡ್ತಿದ್ರು ಅಥವಾ ಕೆತ್ತಿದ್ರು ಅಂತ ಹೇಳಕ ಆಧಾರಗಳು ಸಿಗದೆ ಇರೋ ಕಾರಣ ಏನ್ ಮಾಡ್ತಾರೆ ಅದನ್ನ ಈ 13ನೇ ಶತಮಾನದ ಪೂರ್ವಕ್ಕೆ ಅಂದ್ರೆ ಉದಯಕ್ಕೆ ಅವು ಇರಬಹುದು ಅನ್ನುವಂತ ಒಂದು ಊಹೆ. ದೇವಾಲಯದ ಹೊರವಲಯದಲ್ಲಿ ಇರುವ ಕಲಕುಶಲಗಳು ಗರ್ಭಗುಡಿಯ ಗೋಪುರ ಶಿಲ್ಪದ ನಿರ್ಮಾಣದಲ್ಲಿ ತೋರಿದವು. ಕೆಲವು ವಿಶಿಷ್ಟ ರೂಪಗಳು ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಗಳು ಈ ಕಾಲವನ್ನು ನಿರ್ದೇಶಿಸುತ್ತವೆ. ಅವುಗಳನ್ನು ಹೆಂಗ ಗುರ್ತ ಹಿಡಿತಾರ, ಹೆಂಗ ಊಹೆ ಮಾಡ್ತಾರ ಅಂತಂದ್ರ ಆ ಒಂದು ಸಮಯದಲ್ಲಿ ಗರ್ಭಗುಡಿಯ ಒಂದು ಗೋಪುರಗಳು ಆಮೇಲೆ ಶಿಲ್ಪಕಲೆ ಕೆತ್ತನೆ ಬೇರೆ ಬೇರೆ ರೀತಿಯಾಗಿರ್ತಾವು. ಅವುಗಳನ್ನು ನೋಡಿ ಇದು ಇರಬಹುದು ಅಂತ ಹೇಳಿ ಊಹೆ ಮಾಡಲಾಗಿದೆ. ವಿಶಿಷ್ಟ ರೂಪದ ಕಟ್ಟಡಗಳು ಅಂದ್ರೆ ಈಗ ಒಬ್ರು ರಾಜ ಬಂದ್ರೆ ಈಗ ನಾವು ಯಾವುದೇ ವಸ್ತುಗಳನ್ನ ತೆಗೆದುಕೊಳ್ಳಲಿ ವಿದ್ಯಾರ್ಥಿಗಳೇ, ಅವು ಬ್ರ್ಯಾಂಡ್ ಅಂತ ಹೇಳ್ತೀವಲ್ಲ, ಈ ಒಂದು ಸಿಂಬಾಲ್ ಇರ್ತೈತಿ, ಈ ಒಂದು ಚಿಹ್ನೆ ಇರ್ತೈತಿ. ಉದಾಹರಣೆಗೆ ಈಗ ನವಿಲುಗರಿಯ ಚಿಹ್ನೆ ಅಂತ ಹೇಳ್ತಾರ, ಒಂದು ತುಪ್ಪದ ಒಂದು ಅಡ್ವರ್ಟೈಸ್ ಬರ್ತೈತಲ್ಲ ನೋಡಿರಿ, ನವಿಲುಗರಿಯ ಚಿಹ್ನೆ. ಅದೇ ರೀತಿಯಾಗಿ ಈಗ ಯಾವುದೋ ಒಂದು ರಾಜರು ಅದ ಕಟ್ಟಡವನ್ನ ಕಟ್ಟಿದ್ರೆ ಅವ್ರದೇ ಆದಂತಹ ಒಂದು ಚಿಹ್ನೆಯನ್ನ ಗುರುತನ್ನಲ್ಲಿ ಇಟ್ಟಿರ್ತಾರ. ಅದು ಅವರ ವಿಶೇಷತೆ. ಅದನ್ನ ನೋಡಿದ ತಕ್ಷಣ ಇದು ಇವ್ರದೇ ಅಂತ ಹೇಳ್ತಾರ. ನಂತರ ಅಲ್ಲಿ ಇರ್ತಕ್ಕಂತಹ ಉಪಯೋಗಿಸಿದಂತಹ ಸಾಮಗ್ರಿ, ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸಿದಂತಹ ಸಾಮಗ್ರಿಗಳು ಈ ಕಾಲವನ್ನು ನಿರ್ದೇಶಿಸುವವು. ಇವು ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ಹಂಪಿಯ ಹಜಾರರಾಮಗುಡಿ, ತಾಡಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸೇರಿ ಹೊಂದುವ ಕಟ್ಟಡಗಳಾಗಿವೆ. ನೋಡ್ರಿ, ಸರಿ ಹೊಂದುವ ಅಂತಂದ್ರೆ ಅದೇ ರೀತಿಯಾದಂತಹ ಅಂದ್ರೆ ಒಬ್ಬರೇ ರಾಜರು ಅವುಗಳನ್ನ ಕಟ್ಸಾರ ಅಂತ ಹೇಳಿ ಪ್ರಸಿದ್ಧವಾಗಿ ನೋಡಿ. ಶೃಂಗೇರಿಯಲ್ಲಿ ಇರ್ತಕ್ಕಂತಹ ವಿದ್ಯಾಶಂಕರ ದೇವಾಲಯ, ಹಂಪಿಯ ಹಜಾರರಾಮನ ಗುಡಿ, ತಾಡಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿ ಹೊಂದುವ ಕಟ್ಟಡಗಳಾಗಿವೆ. ಸಂಜೆ ಧಾವಿಸಿ ಬರುತ್ತಲಿತ್ತು. ಇಷ್ಟೆಲ್ಲ ನೋಡಿದಾಗ ಸಂಜೆ ಧಾವಿಸಿ ಅಂದ್ರೆ ಇಳಿ ಸಂಜೆ ಅಂದ್ರೆ ಸಾಯಂಕಾಲ ಆಗ್ತಾ ಇತ್ತು. ಕಪ್ಪು ಪರದೆಗೆ ಇಳಿಯ ಮೇಲೆ ಭರವಸೆಯಿಂದ ಇಳಿಯುತ್ತಲಿತ್ತು. ಕಪ್ಪು ಅಂದ್ರೆ ನೋಡಿ, ಬಿಳಿ ಪರದೆಯ ಮೇಲೆ ಕಪ್ಪಿನ ಪರದೆ ಬರ್ತಾ ಇರೋ ಹಾಗೆ, ಆ ಬಿಳಿಯಾದ ಆಕಾಶದ ಮಧ್ಯೆ ಕಪ್ಪಿನ ಒಂದು ಮೋಡ ತೇಲಿ ಬರ್ತಾ ಇರೋ ಹಾಗೆ. ನಾವಾಗ ಪಾತಾಳೇಶ್ವರನ ಗುಡಿಯಿಂದ ಮರುಳೇಶ್ವರ ದೇವಾಲಯದೆಡೆಗೆ, ಇಂದ ಗೋಕರ್ಣೇಶ್ವರ, ಅಲ್ಲಿಂದ ವೀರಭದ್ರನೆಡೆಗೆ ಮರಳಿನಲ್ಲಿ ಸಿಕ್ಕಿ ಬೀಳುತ್ತಿದ್ದ ಕಾಲುಗಳನ್ನು ಕಸುವಿನಿಂದ ಕೀಳುತ್ತಾ ಮುಂದಕ್ಕೆ ಬಾಗಿ ಉದ್ವೇಗ ಅನುತಾಪಗಳನ್ನು ಬೆಂದ ಹೃದಯದಲ್ಲಿರಿಸಿಕೊಂಡು ನಾಗಾಲೋಟಕ್ಕೆ ತೊಡಗಿದೆವು. ಅವ್ರೇನ್ ಮಾಡ್ತಾರೆ ಮುಂದೆ ಮರಳೇಶ್ವರ ದೇವಾಲಯ, ಪಾತಾಳೇಶ್ವರ ದೇವಾಲಯ ಮತ್ತು ಮರಳೇಶ್ವರದಿಂದ ಗೋಕರ್ಣೇಶ್ವರ. ಗೋಕರ್ಣಕ್ಕೆ ಹೋದಾಗ ವಿದ್ಯಾರ್ಥಿಗಳಲ್ಲಿ ಮರಳಿದೆಯಲ್ಲ, ಮರಳಲ್ಲಿ ಕಾಲಿಟ್ಟಾಗ ನಾವೇನ್ ಮಾಡ್ತೀವಿ, ಅಷ್ಟು ನಮಗೆ ಬೇಗ ನಡೆಯಲು ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಹಾಕಿ ನಾವು ಆ ಹೆಜ್ಜೆನ ಕಿತ್ತು ಮುಂದೆ ಹೆಜ್ಜೆ ಇಡಬೇಕಾಗ್ತೈತಿ. ಹೌದಾ? ಅದಕ್ಕೆ ಹೇಳ್ತಾ ಇರೋದವರು ಮರಳಿನಲ್ಲಿ ಸಿಕ್ಕು ಬಿದ್ದ ಕಾಲುಗಳನ್ನು ಕಸುವಿನಿಂದ ಕೀಳುತ್ತಾ, ಇಲ್ಲಿ ಕಸು ಅಂದ್ರೆ ಶಕ್ತಿ, ಮುಂದಕ್ಕೆ ಬಾಗಿ ಉದ್ವೇಗ ಅಂತಂದ್ರೆ ಹೋಗ್ಬೇಕು ಅನ್ನುವಂತಹ ಉತ್ಸಾಹ, ಅನುಪಾತದಲ್ಲಿ ಅಂದ್ರೆ ಶಕೆ ಮತ್ತ ಅಲ್ಲಿ ಆ ಒಂದು ಸಮಯದಲ್ಲಿ ದೇಹದ ಶಾಖ ಜಾಸ್ತಿ ಆಯ್ತು. ಬೆಂದ ಹೃದಯದಲ್ಲಿರಿಸಿಕೊಂಡು ನಾಗಾಲೋಟ ಅಂತಂದ್ರ ತೀವ್ರವಾದಂತ ಓಟಕ್ಕೆ ನಾಗಾಲೋಟ ಅಂತ ಹೇಳ್ತಾರ. ತೊಡಗಿದೆವು. 3 ಮೈಲುಗಳಾಚೆಗೆ ವಿಜಯಪುರದ ಆರ್ಕೇಶ್ವರನ ದರ್ಶನವೊಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಡನ ದಿಗಂತದಲ್ಲಿ ಕಾರ್ತಿಕ ಹುಣ್ಣಿಮೆಯೆಡೆಗೆ ನಡೆದಿದ್ದ ಚಂದ್ರಮ ಮೆಲ್ಲಗೆ ಮೇಲೇರುತ್ತಿದ್ದ.
ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 3 ಮೈಲುಗಳ ಆಚೆ, 3 ಮೈಲುಗಳಂತಂದ್ರೆ ನಾವು ಅಂದ್ರೆ ಈಗ ಕಿಲೋಮೀಟರ್ಗಳು ಅಂತ ಹೇಳ್ತೀವಲ್ಲ ಅದು. ವಿಜಯಪುರದ ಅರ್ಕೇಶ್ವರ ದೇವಸ್ಥಾನವನ್ನು ಮುಗಿದ್ರ ಪಂಚಲಿಂಗಗಳ ದರ್ಶನ ಆಯ್ತು ಅಂತ ಹೇಳಿ ಲೇಖಕರು ಅನ್ಕೊಂಡ್ರಂತೆ. ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಡಣ ಅಂತಂತಂದ್ರೆ ಪೂರ್ವ, ಕಾರ್ತಿಕ ಹುಣ್ಣಿಮೆಯೆಡೆಗೆ ನಡೆದಿದ್ರ ಚಂದ್ರನು, ಮೂಡಣ ಅಂದ್ರ ಪೂರ್ವ, ಪಡುವಣ ಅಂದ್ರ ಪಶ್ಚಿಮ. ಕಾರ್ತಿಕ ಹುಣ್ಣಿಮೆಯೆಡೆಗೆ ನಡೆದಿದ್ದ ಚಂದ್ರಮ ಮೆಲ್ಲ ಮೆಲ್ಲಗೆ ಮೇಲೇರುತ್ತಿದ್ದ. ದಾರಿ ಕೊರಕಲು, ದಾರಿ ಏನಾಗಿತ್ತು, ಕೊರಕಲು ಅಂತಂದ್ರೆ ಸರಿಯಾಗಿರ್ಲಿಲ್ಲ. ಮೋಟಾರು ಓಡಲೊಲ್ಲದು, ಗಾಡಿ ಏನಾಗ್ತಾ ಇತ್ತಂತೆ, ಮುಂದೆ ಹೋಗ್ತಾ ಇರ್ಲಿಲ್ಲ, ರಸ್ತೆ ಸರಿ ಇರ್ಲಿಲ್ಲ, ಅದಕ್ಕಾಗಿ ಇದು ಗಾಡಿ ಮುಂದೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಸಾರಥಿ ನಿಲ್ಲಿಸಲಾರ, ಸಾರಥಿ ಅಂದ್ರ ವಾಹನ ಚಾಲಕ. ಈಗ ಕುದುರೆ ಒಂದು ರಥಕ್ಕ ಸಾರಥಿ ಕೂತಿರ್ತಾರೆ, ಅಲ್ಲಿ ರಾಜ ಹಿಂದೆ ಯುದ್ಧ ಮಾಡ್ತಾ ಇದ್ರ ಸಾರಥಿ ಅವರಿಗೆ ಏನ್ ಮಾಡ್ತಾ ಇರ್ತಾರಂತ, ಸರಿಯಾದ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇರ್ತಾರಂತೆ. ಯಾವ ಒಂದು ರಥಕ್ಕೆ ಸಾರಥಿ ಸರಿಯಾಗಿರ್ತಾರಲ್ಲ ಆ ಒಂದು ರಾಜನಿಗೆ ಯಾವುದೇ ರೀತಿಯಾದಂತಹ ಆಪತ್ತು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮುಂದೆ ಬರ್ತಕ್ಕಂತಹ ಬಾಣವನ್ನ ನೋಡಿ ಸಾರಥಿ ತನ್ನ ಒಂದು ಕುದುರೆಯನ್ನ ಏನ್ ಮಾಡ್ತಾರ, ಗಟ್ಟಿಯಾಗಿ ಹಿಡಿದಿರ್ತಾರಂತ. ಉದಾಹರಣೆಗೆ ಕುರುಕ್ಷೇತ್ರದಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ದ. ಅತ್ಯುತ್ತಮವಾದ ಸಾರಥಿ ಇರುವಂತಹ ರಥ ಯಾವಾಗಲೂ ದಾರಿ ತಪ್ಪಲು ಸಾಧ್ಯವಿಲ್ಲ. ಅರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ. ಏನು ಮಾಡಲಿ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಾರಥಿ ಗಾಡಿಯನ್ನು ನಿಲ್ಲಿಸ್ತಾ ಇಲ್ಲ ಡ್ರೈವರು, ಹಳ್ಳ ಒಂದು ಇದಿರಾಯಿತು ಅಂದ್ರೆ ಮುಂದೆ ಬಂತು, ಮೋಟಾರು ನಿಂತೇ ಬಿಟ್ಟಿತು. ಸಾರಥಿಗೆ ಹೇಳಿದೆ, ಅರ್ಕೇಶ್ವರ ದೇವಸ್ಥಾನವನ್ನ ನಾವು ನೋಡದೆ ಹೋದ್ರ ಮನಸ್ಸಿಗೆ ಅತೃಪ್ತಿ ಅಂತಂದ್ರೆ ಸಮಾಧಾನ ಆಗೋದಿಲ್ಲ. ಮುಂದೆ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿದ್ರಂತ ವಿದ್ಯಾರ್ಥಿಗಳೇ. ನೀವು ಇಲ್ಲಿವರೆಗೆ ಈ ಪಾಠವನ್ನ ಓದಿ, ಇದು ಅತ್ಯಂತ ಅಂದ್ರೆ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಒಂದು ಪಾಠ. ನೀವೀಗಾಗಲೇ ಇತಿಹಾಸವನ್ನ ಓದ್ತಾ ಇದ್ದೀರಿ ವಿದ್ಯಾರ್ಥಿಗಳೇ, ಅದರೊಟ್ಟಿಗೆ ಕನ್ನಡದಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ಪಾಠವನ್ನ ಓದಿ. ಎಂತ ವೈಭವಯುತವಾದಂತಹ ಬರವಣಿಗೆ ಇದು ಹೌದಾ. ಈ ಪಾಠವನ್ನ ಓದಿ ನಿಮ್ಗೆ ಯಾವುದಾದ್ರೂ ಪದಗಳ ಅರ್ಥ ಗೊತ್ತಾಗಲಿಲ್ಲ ಅಂತಂದ್ರೆ ನನ್ನ ಒಂದು ನಂಬರಿಗೆ ಕಳಿಸಿ ವಿದ್ಯಾರ್ಥಿಗಳೇ, ಆಯ್ತಾ. ಮುಂದಿನ ಒಂದು ಪಾಠವನ್ನ ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ. ಅಲ್ಲಿಯವರೆಗೂ ಪಾಠವನ್ನ ಓದ್ತಾ ಇರಿ, ಅಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥಗಳನ್ನ ಬರ್ತಾ ಇಡ್ತಾ ಇರಿ. ಯಾವ್ದು ಗೊತ್ತಾಗೋದಿಲ್ಲ ಅವುಗಳ ಒಂದು ಪರಿಚಯವನ್ನ ಮುಂದಿನ ತರಗತಿಯಲ್ಲಿ ನಾವು ಮಾಡೋಣ ವಿದ್ಯಾರ್ಥಿಗಳೇ. ನೀವು ಆ ಪದಗಳನ್ನು ಕಳಿಸಿದ್ರೆ ಮಾತ್ರ ನಾನು ನಿಮ್ಗೆ ಅವುಗಳ ಉತ್ತರವನ್ನು ಕಳಿಸಲು ಸಾಧ್ಯ. ನೀವು ಕಳಿಸದೇ ಇದ್ರೆ ನೀವು ಪಾಠ ಓದಿಲ್ಲ ಅಂತ ನಾನು ಅನ್ಕೋಬೇಕಾಗ್ತತಿ, ಹೌದಾ. ಸರಿ, ನಮ್ಮ ವಿದ್ಯಾರ್ಥಿಗಳು ಪಾಠವನ್ನು ಓದ್ತಾರ ಅಂತ ಅನ್ನುವಂಥ ಒಂದು ನಂಬಿಕೆ ಜೊತೆಗೆ ನಾನು ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗ್ತೀನಿ ವಿದ್ಯಾರ್ಥಿಗಳೇ. ಅಲ್ಲಿಯವರೆಗೂ ಶುಭ ದಿನ.